ಧ್ರುವ ಸರ್ಜಾ ಹಾಗೂ ಚಿರಂಜೀವಿ ಸರ್ಜಾ ಸ್ಟಾರ್ ಬ್ರದರ್ಸ್ ಸ್ನೇಹಿತರಂತಿದ್ದ ಸಹೋದರರು. ಆದರೆ 2020 ಜೂನ್ 7ಕ್ಕೆ ಹೃದಯಾಘಾತದಿಂದ ಚಿರಂಜೀವಿ ಸರ್ಜಾ ನಿಧನರಾದರು. ಸದಾ ಸಹೋದರನ ನೆನಪಲ್ಲೇ ಇರುವ ಧ್ರುವ ಸರ್ಜಾ ಆಗಾಗ ಅಣ್ಣನ ವಸ್ತುಗಳ ಜೊತೆ ಕಾಲ ಕಳೆಯುತ್ತಾ ಅದರ ಜೊತೆ ಭಾವುಕ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ಇದೀಗ ಅಣ್ಣನ ಇಷ್ಟದ ಬೈಕ್ ಅನ್ನ ರೆಡಿ ಮಾಡಿಸಿ ಅದನ್ನ ರಸ್ತೆಗೆ ತಂದು ರೈಡ್ ಮಾಡಿದ್ದಾರೆ. ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಏಕಾಂಗಿಯಾಗಿರುವ ಧ್ರುವ ಸರ್ಜಾ ಅಣ್ಣನ ನೆನಪಲ್ಲೇ ಸಮಯ ಕಳೆಯುತ್ತಾರೆ. ಫಾರ್ಮ್ ಹೌಸ್ನಲ್ಲಿ ಚಿರುಗೆ ಸಮಾಧಿಯನ್ನ ಕಟ್ಟಿ ಅಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಾರೆ ಧ್ರುವ. ಚಿರು ಇಷ್ಟದ ಯಮಹಾ RD 350 ಬೈಕ್ನಲ್ಲಿ ಅಣ್ಣ ತಮ್ಮ ಜಾಲಿ ರೈಡ್ ಹೋಗ್ತಾ ಇದ್ರು. ಕಾಲೇಜಿಗೆ ಹೋಗ್ತಿದ್ರು, ಸಿನಿಮಾ ಥಿಯೇಟರ್ಗೂ ಹೋಗ್ತಿದ್ರು, ಮೈಸೂರಿಂದ ಬೆಂಗಳೂರಿಗೂ ಪ್ರಯಾಣ ಮಾಡ್ತಿದ್ರು. ಮುಂದೆ ಚಿರು ಖ್ಯಾತ ನಟನಾಗಿ ಎಷ್ಟೇ ಹಣ ಸಂಪಾದಿಸಿದ್ರೂ ಈ ಬೈಕ್ ಅನ್ನ ಕೊಟ್ಟಿರಲಿಲ್ಲ. ಹೀಗೆ ಈ ಬೈಕ್ ಜೊತೆ ನಂಟು ಬೆಳೆಸಿಕೊಂಡಿದ್ದ ಚಿರು ಎಲ್ಲವನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಣ್ಣನ ಇಷ್ಟದ ಈ ಬೈಕ್ ಅನ್ನ ಹಾಗೆ ಉಳಿಸಿಕೊಂಡ ಧ್ರುವ ಸರ್ಜಾ ಅದನ್ನ ಮತ್ತೆ ಸಂಪೂರ್ಣ ರೆಡಿ ಮಾಡಿಸಿ ತಂದೆಯನ್ನ ಹಿಂದೆ ಕೂರಿಸಿಕೊಂಡು ಮನೆಯ ಮುಂದಿನ ರಸ್ತೆಯಲ್ಲಿ ರೈಡ್ ಮಾಡಿದ್ದಾರೆ. ಅಗಲಿದ ಮಗನ ಇಷ್ಟದ ಬೈಕ್ ಅನ್ನ ತಂದೆಯು ಓಡಿಸಿ ಖುಷಿ ಪಟ್ಟಿದ್ದಾರೆ. ಧ್ರುವ ಸರ್ಜಾ ಹಾಗೂ ಚಿರಂಜೀವಿ ಸರ್ಜಾ ಸ್ಟಾರ್ ಬ್ರದರ್ಸ್ ಸ್ನೇಹಿತರಂತಿದ್ದ ಸಹೋದರರು. ಆದರೆ 2020 ಜೂನ್ 7ಕ್ಕೆ ಹೃದಯಾಘಾತದಿಂದ ಚಿರಂಜೀವಿ ಸರ್ಜಾ ನಿಧನರಾದರು. ಸದಾ ಸಹೋದರನ ನೆನಪಲ್ಲೇ ಇರುವ ಧ್ರುವ ಸರ್ಜಾ ಆಗಾಗ ಅಣ್ಣನ ವಸ್ತುಗಳ ಜೊತೆ ಕಾಲ ಕಳೆಯುತ್ತಾ ಅದರ ಜೊತೆ ಭಾವುಕ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ಇದೀಗ ಅಣ್ಣನ ಇಷ್ಟದ ಬೈಕ್ ಅನ್ನ ರೆಡಿ ಮಾಡಿಸಿ ಅದನ್ನ ರಸ್ತೆಗೆ ತಂದು ರೈಡ್ ಮಾಡಿದ್ದಾರೆ. ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಏಕಾಂಗಿಯಾಗಿರುವ ಧ್ರುವ ಸರ್ಜಾ ಅಣ್ಣನ ನೆನಪಲ್ಲೇ ಸಮಯ ಕಳೆಯುತ್ತಾರೆ. ಫಾರ್ಮ್ ಹೌಸ್ನಲ್ಲಿ ಚಿರುಗೆ ಸಮಾಧಿಯನ್ನ ಕಟ್ಟಿ ಅಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಾರೆ ಧ್ರುವ. ಚಿರು ಇಷ್ಟದ ಯಮಹಾ RD 350 ಬೈಕ್ನಲ್ಲಿ ಅಣ್ಣ ತಮ್ಮ ಜಾಲಿ ರೈಡ್ ಹೋಗ್ತಾ ಇದ್ರು. ಕಾಲೇಜಿಗೆ ಹೋಗ್ತಿದ್ರು, ಸಿನಿಮಾ ಥಿಯೇಟರ್ಗೂ ಹೋಗ್ತಿದ್ರು, ಮೈಸೂರಿಂದ ಬೆಂಗಳೂರಿಗೂ ಪ್ರಯಾಣ ಮಾಡ್ತಿದ್ರು. ಮುಂದೆ ಚಿರು ಖ್ಯಾತ ನಟನಾಗಿ ಎಷ್ಟೇ ಹಣ ಸಂಪಾದಿಸಿದ್ರೂ ಈ ಬೈಕ್ ಅನ್ನ ಕೊಟ್ಟಿರಲಿಲ್ಲ. ಹೀಗೆ ಈ ಬೈಕ್ ಜೊತೆ ನಂಟು ಬೆಳೆಸಿಕೊಂಡಿದ್ದ ಚಿರು ಎಲ್ಲವನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಣ್ಣನ ಇಷ್ಟದ ಈ ಬೈಕ್ ಅನ್ನ ಹಾಗೆ ಉಳಿಸಿಕೊಂಡ ಧ್ರುವ ಸರ್ಜಾ ಅದನ್ನ ಮತ್ತೆ ಸಂಪೂರ್ಣ ರೆಡಿ ಮಾಡಿಸಿ ತಂದೆಯನ್ನ ಹಿಂದೆ ಕೂರಿಸಿಕೊಂಡು ಮನೆಯ ಮುಂದಿನ ರಸ್ತೆಯಲ್ಲಿ ರೈಡ್ ಮಾಡಿದ್ದಾರೆ. ಅಗಲಿದ ಮಗನ ಇಷ್ಟದ ಬೈಕ್ ಅನ್ನ ತಂದೆಯು ಓಡಿಸಿ ಖುಷಿ ಪಟ್ಟಿದ್ದಾರೆ. ಧ್ರುವ ಸರ್ಜಾ ಹಾಗೂ ಚಿರಂಜೀವಿ ಸರ್ಜಾ ಸ್ಟಾರ್ ಬ್ರದರ್ಸ್ ಸ್ನೇಹಿತರಂತಿದ್ದ ಸಹೋದರರು. ಆದರೆ 2020 ಜೂನ್ 7ಕ್ಕೆ ಹೃದಯಾಘಾತದಿಂದ ಚಿರಂಜೀವಿ ಸರ್ಜಾ ನಿಧನರಾದರು. ಸದಾ ಸಹೋದರನ ನೆನಪಲ್ಲೇ ಇರುವ ಧ್ರುವ ಸರ್ಜಾ ಆಗಾಗ ಅಣ್ಣನ ವಸ್ತುಗಳ ಜೊತೆ ಕಾಲ ಕಳೆಯುತ್ತಾ ಅದರ ಜೊತೆ ಭಾವುಕ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ಇದೀಗ ಅಣ್ಣನ ಇಷ್ಟದ ಬೈಕ್ ಅನ್ನ ರೆಡಿ ಮಾಡಿಸಿ ಅದನ್ನ ರಸ್ತೆಗೆ ತಂದು ರೈಡ್ ಮಾಡಿದ್ದಾರೆ. ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಏಕಾಂಗಿಯಾಗಿರುವ ಧ್ರುವ ಸರ್ಜಾ ಅಣ್ಣನ ನೆನಪಲ್ಲೇ ಸಮಯ ಕಳೆಯುತ್ತಾರೆ. ಫಾರ್ಮ್ ಹೌಸ್ನಲ್ಲಿ ಚಿರುಗೆ ಸಮಾಧಿಯನ್ನ ಕಟ್ಟಿ ಅಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಾರೆ ಧ್ರುವ. ಚಿರು ಇಷ್ಟದ ಯಮಹಾ RD 350 ಬೈಕ್ನಲ್ಲಿ ಅಣ್ಣ ತಮ್ಮ ಜಾಲಿ ರೈಡ್ ಹೋಗ್ತಾ ಇದ್ರು. ಕಾಲೇಜಿಗೆ ಹೋಗ್ತಿದ್ರು, ಸಿನಿಮಾ ಥಿಯೇಟರ್ಗೂ ಹೋಗ್ತಿದ್ರು, ಮೈಸೂರಿಂದ ಬೆಂಗಳೂರಿಗೂ ಪ್ರಯಾಣ ಮಾಡ್ತಿದ್ರು. ಮುಂದೆ ಚಿರು ಖ್ಯಾತ ನಟನಾಗಿ ಎಷ್ಟೇ ಹಣ ಸಂಪಾದಿಸಿದ್ರೂ ಈ ಬೈಕ್ ಅನ್ನ ಕೊಟ್ಟಿರಲಿಲ್ಲ. ಹೀಗೆ ಈ ಬೈಕ್ ಜೊತೆ ನಂಟು ಬೆಳೆಸಿಕೊಂಡಿದ್ದ ಚಿರು ಎಲ್ಲವನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಣ್ಣನ ಇಷ್ಟದ ಈ ಬೈಕ್ ಅನ್ನ ಹಾಗೆ ಉಳಿಸಿಕೊಂಡ ಧ್ರುವ ಸರ್ಜಾ ಅದನ್ನ ಮತ್ತೆ ಸಂಪೂರ್ಣ ರೆಡಿ ಮಾಡಿಸಿ ತಂದೆಯನ್ನ ಹಿಂದೆ ಕೂರಿಸಿಕೊಂಡು ಮನೆಯ ಮುಂದಿನ ರಸ್ತೆಯಲ್ಲಿ ರೈಡ್ ಮಾಡಿದ್ದಾರೆ. ಅಗಲಿದ ಮಗನ ಇಷ್ಟದ ಬೈಕ್ ಅನ್ನ ತಂದೆಯು ಓಡಿಸಿ ಖುಷಿ ಪಟ್ಟಿದ್ದಾರೆ.